ಮೈಸೂರಿನ ಹುಣಸೂರಿನಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಒಂದು ದರೋಡೆ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ದರೋಡೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಸಿಕ್ಕಿದೆ. ಗನ್ ಹಿಡಿದು ಸ್ಕೈ ಅನ್ನುವಂತ ಒಂದು ಚಿನ್ನದ ಅಂಗಡಿಗೆ ದರೋಡೆಕೋರರು ನುಗ್ಗಿದ್ದಾರೆ. ಅಲ್ಲಿ ಎಷ್ಟು ಕೆಜಿ ಚಿನ್ನ ಕಳವು ಮಾಡಿದ್ದಾರೆ, ಎಷ್ಟು ಮೌಲ್ಯದ ಚಿನ್ನ ಕಳವು ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಮಾಲೀಕರಿಗೆ ಅಂದಾಜಿಲ್ಲ. ಪ್ರತಿ ಸಿಬ್ಬಂದಿಗೂ ಕೂಡ ಗನ್ ತೋರಿಸಿದ್ದಾರೆ ಈ ದರೋಡೆಕೋರರು. ಅಪಾರ ಪ್ರಮಾಣದ ಚಿನ್ನ ಕದ್ದು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಈಗ ದರೋಡೆಕೋರರ ದೃಶ್ಯಗಳು ಅವ್ರು ಎಂಟರ್ ಆಗೋದು, ಆನಂತರ ದರೋಡೆ ಮಾಡೋದು, ಗನ್ ತೋರಿಸೋದು ಅಂತ ದೃಶ್ಯಗಳು ಇದೆಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ನೋಡಿ, ಇದು ಸಿಸಿಟಿವಿ ಫುಟೇಜಸ್. ಎಲ್ರಿಗೂ ಕೂಡ ಗನ್ ಪಾಯಿಂಟ್ ಹಿಡಿದಿರೋದು. 5 ಜನ ಎಂಟರ್ ಆದ್ರು, 3 ಅದರಲ್ಲಿ ಗನ್ ಹಿಡಿದಿದ್ರು. ಅದರಲ್ಲಿ ಉಳಿದಂತ 2 ಈ ಚಿನ್ನವನ್ನ ದೋಚ್ತಾ ಇರುವಂತಹ ದೃಶ್ಯ. ಒಂದೂ ಬಿಡದಂತೆ ಇಡೀ ಅಂಗಡಿಯಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ತಗೊಂಡಿದ್ದಾರೆ. ತಗೊಂಡು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇವರು ಹೆಲ್ಮೆಟ್ ಹಾಕಿದ್ರು. ಹೆಲ್ಮೆಟ್ ಹಾಕೊಂಡು ಅದರ ಜೊತೆಯಲ್ಲಿ ಕಂಪ್ಲೀಟ್ ಮುಖಕ್ಕೆ ಮುಖಗವಸನ್ನ ಧರಿಸಿದ್ರು. ಜೊತೆಗೆ 3 ಕೈಯಲ್ಲಿ ಗನ್ ಕೂಡ ಹಿಡಿದಿದ್ರು. ಚಿನ್ನದ ಅಂಗಡಿಯನ್ನ ದೋಚಿದ್ದಾರೆ, ದರೋಡೆ ಮಾಡಿದ್ದಾರೆ. ಎಷ್ಟು ಮೌಲ್ಯದ ಚಿನ್ನವನ್ನ ದೋಚಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಅಂತ ಚಿನ್ನದ ಅಂಗಡಿ ಮಾಲೀಕರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ನೋಡಿ, ಒಂದಷ್ಟು ಫೋಟೋಸ್ ಈಗಾಗಲೇ ಸಿಕ್ಕಿರೋದು. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಮುಖ ಕೂಡ ಗೊತ್ತಾಗ್ತಾ ಇದೆ, ಮುಖ ಚರ್ಯಗಳು ಗೊತ್ತಾಗ್ತಾ ಇದೆ. ಅದನ್ನ ಬೆನ್ನು ಹಿಡಿದಿರುವಂತಹ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹುಣಸೂರಿನ ಸ್ಕೈ ಮತ್ತು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಇವತ್ತು ದರೋಡೆ ನಡೆದಿದೆ. ಈ ಒಂದು ದರೋಡೆ ಎಷ್ಟು ಪ್ರಮಾಣದ ಚಿನ್ನ ಕಳ್ತನ ಆಗಿದೆ, ಜೊತೆಗೆ ಈಗ ತನಿಖೆ ಯಾವ ಹಂತದಲ್ಲಿ ಇದರ ಬಗ್ಗೆ ಮಾತಾಡೋಕೆ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಇವತ್ತು ಇನ್ಸಿಡೆಂಟ್ ಹೆಂಗಾಗಿದೆ ಸರ್ ಅಂತ? ಇವತ್ತು ಮಧ್ಯಾಹ್ನ 2-2:15 ಮಧ್ಯದಲ್ಲಿ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಅಂಗಡಿಯಲ್ಲಿ ಒಂದು 5 ಜನ ಬರ್ತಾರೆ. 5 ಜನ ವ್ಯಕ್ತಿಗಳು ಬಂದು ಅಲ್ಲಿದ್ದಂತ ಎಂಪ್ಲಾಯೀಸ್, ಒಂದು 8ರಿಂದ 9 ಜನ ಎಂಪ್ಲಾಯೀಸ್ ಇದ್ದವರಿಗೆ ಗನ್ ತೋರಿಸಿ ಅವ್ರಿಗೆ ಹೆದರಿಸಿ ಅಲ್ಲಿದ್ದಂತ ಜ್ಯುವೆಲರಿ ತಗೊಂಡು 2 ಟೂ ವೀಲರ್ನಲ್ಲಿ ಅಲ್ಲಿಂದ ಪರಾರಿ ಆಗ್ತಾರೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ತಂಡಗಳನ್ನ ರಚನೆ ಮಾಡಿದ್ರಿ. 5 ತಂಡಗಳು ಕೂಡ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳನ್ನ ನಾವು ತಗೊಂಡಿದ್ರಿ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೀರಿ. FSL ಟೀಮು ಮತ್ತೆ ಫಿಂಗರ್ ಪ್ರಿಂಟ್ ಸ್ಪಾಟ್ ಅಲ್ಲಿ ಇದ್ದಾರೆ. ಅವ್ರ ಕೆಲಸ ನಡೀತಾ ಇದೆ ಒಳಗಡೆ ಫಿಂಗರ್ ಪ್ರಿಂಟ್. ಸೊ ಫಿಂಗರ್ ಪ್ರಿಂಟ್ ಅವ್ರ ಕೆಲಸಗಳು ಮುಗಿದ ನಂತರ ಮ್ಯಾನೇಜರು ಎಷ್ಟು ಹೋಗಿದೆ ಜ್ಯುವೆಲರಿ ಹೋಗಿರೋ ಬಗ್ಗೆ ಸ್ಟಾಕ್ ಚೆಕ್ ಮಾಡಿ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಬಹಳ ಪ್ರಮುಖವಾಗಿ ಆ ಬಂದಿದ್ದಂತವರ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೇಗೆ ಸರ್ ಅಂತ? ಇಲ್ಲ, ಆಸ್ ಆಫ್ ನೋ ಏನು ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾವು ಎಲ್ಲಾ ಆಯಾಮಗಳಲ್ಲೂ ನಾವು ತನಿಖೆ ಮಾಡ್ತಾ ಇರೋದು ಪತ್ತೆ ಮಾಡೋದಕ್ಕೆ. ಸರ್, ಮಾರಕಾಸ್ತ್ರಗಳು ಬಳಸಿದ್ರೆ ಹೇಗೆ ಸರ್ ಅಂತ ಕಳ್ತನ ಮಾಡೋದಕ್ಕೆ? ಓನ್ಲಿ ಗನ್ ಅಂತ ಹೇಳ್ತಾರೆ. ಅಲ್ಲಿದ್ದಂತ ಎಂಪ್ಲಾಯೀಸ್ ನಮಗೆ ಗನ್ ತೋರಿಸಿ ಎದುರಿಸಿದ್ರು ಅಂತ ಹೇಳ್ತಾರೆ. ಯಾರಿಗೂ ಏನು ಹೊಡೆದಿಲ್ಲ, ಯಾರಿಗೂ ಏನು ಇಂಜುರೀಸ್ ಆಗಿಲ್ಲ, ಏನು ಅಸಾಲ್ಟ್ ಆಗಿಲ್ಲ. ಯಾವ ಭಾಷೆ ಮಾತಾಡ್ತಾರೆ ಏನು ಗೊತ್ತಾಗಿದೆ ಸರ್ ಅಂತ? ಒಬ್ಬ ವ್ಯಕ್ತಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ ಅಂತ ಹೇಳ್ತಾರೆ. ಉಳಿದವ್ರು ಏನು ಮಾತಾಡಲ್ಲ, ಸಿಂಬಾಲಿಕ್ ಜೆಸ್ಚರ್ಸ್ ಇತ್ತು. ಒಬ್ಬ ಹಿಂದಿಯಲ್ಲಿ ಮಾತಾಡ್ದ ಅಂತ ಹೇಳ್ತಾರೆ. ಯಾವ ಭಾಗಕ್ಕೆ ಹೋಗಿದ್ದಾರೆ ಸರ್ ಸಿಸಿಟಿವಿ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಕೂಡ? ಗೊತ್ತಿಲ್ಲ, ಪ್ರಾರಂಭಿಕ ತನಿಖೆ ನಡೀತಾ ಇದೆ. ಸೊ ಆಸ್ ಆಫ್ ನಾವು ನಮಗೆ ತನಿಖೆ ನಡೀತಾ ಇದೆ, ಅದಾದ್ಮೇಲೆ ಗೊತ್ತಾಗುತ್ತೆ ಯಾವ ಕಡೆ ಹೋಗಿದ್ರೆ ಅಂತ. ಇಲ್ಲೂ ಕೂಡ ಯಾವುದೇ ರೀತಿ ಕ್ಲೂಗಳು ಸಿಕ್ಕಿಲ್ಲ ಹೇಗೆ ಸರ್? ಇಲ್ಲ, ಆಸ್ ಆಫ್ ನೋ ಯಾವುದೂ ಇಲ್ಲ. ತನಿಖೆ ನಡೀತಾ ಇದೆ. ತನಿಖೆ ತಂಡ ಮಾಡಿದ್ದಾರೆ ಸರ್ ಈಗ ತಡಿ? 5 ತಂಡಗಳಿದೆ. 5 ತಂಡಗಳಿದೆ. ಅಂದ್ರೆ ಈ ಉಳಿಸಲು ಇದೆ ಮೊದಲು ಸರ್ ಈ ರೀತಿಯ ದೊಡ್ಡ ಮಟ್ಟದ ರಾಬರಿ ಆಗಿರುವಂತದ್ದು. ಕೆಲವೊಬ್ರು 2 ಕೆಜಿ 3 ಕೆಜಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಅವ್ರಿಗೆ ಮ್ಯಾನೇಜರ್ ಕೂಡ ಅಸೆಸ್ ಮಾಡಕ್ ಗೊತ್ತಿಲ್ಲ. ಯಾಕಂದ್ರೆ ಸ್ಟಾಕ್ ಚೆಕ್ ಮಾಡ್ಬೇಕಂತ ಹೇಳ್ತಾರೆ. ಸ್ಟಾಕ್ ಇಲ್ಲಿ ಎಷ್ಟಿತ್ತು, ಈಗ ಎಷ್ಟು ಹೋಗಿರೋದ್ ಬಗ್ಗೆ ನಂತರ ಅವ್ರಿಗೂ ನಮ್ಮ ಮಾಹಿತಿ ಕೊಡ್ತಾರೆ. ಅವರು ಸಿಸಿಟಿವಿ ಫುಟೇಜ್ ಅಲ್ಲೂ ಕೂಡ ಸರ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಎಲ್ಲವೂ ಕೂಡ ಅಲ್ಲೇ ಆದ್ರೆ ಶಾಪ್ ಅಲ್ಲಿ ಇದ್ದಂತಹ ಗೋಲ್ಡ್ ಎಲ್ಲ ಕೂಡ ತುಂಬಿಕೊಂಡು ಹೋಗ್ತಾ ಇದಾರೆ ಸರ್. ಹೌದು, ಸಿಸಿಟಿವಿ ಲಭ್ಯ ಇದೆ ಅದೆಲ್ಲ. ಹೌದು, ಇಲ್ಲಿ ಯಾರು ಚೂರು ಮಾಹಿತಿ ಗೊತ್ತಿಲ್ಲ. ಯಾರು ವ್ಯಕ್ತಿಗಳಂತ ಬಗ್ಗೆ ನಾವು ಅದೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡ್ತಾ ಇರಿ. ಅಲ್ಲಿ ಸಿಸಿಟಿವಿಯಲ್ಲಿ ಕ್ಲಿಯರ್ ಆಗಿ ಕಾಣಂತ ಮುಖಚಹರೆಗಳನ್ನ ನಾವು ಬೇರೆ ಬೇರೆ ಕಡೆ ನಾವು ಕೊಟ್ಟು ಅದ್ರ ಬಗ್ಗೆ ಪತ್ತೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾವ ಗಾಡಿ ಹತ್ರ ಗೊತ್ತಾಯ್ತು ಸರ್ ಬಂದಿದ್ದಂತ? ಗಾಡಿನೂ ಗೊತ್ತಾಗಿಲ್ಲ. 2 ವೀಲರ್ ಅಂತ ಗೊತ್ತಾಗಿದೆ, ಬಟ್ ಯಾವ ಮೇಕ್ ನಂಬರ್ ಏನು ಗೊತ್ತಾಗಿಲ್ಲ. ಯಾವ ಭಾಗಕ್ಕೆ ಹೋದ್ರು ಅದು ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಶೀಘ್ರದಲ್ಲೇ ಪತ್ತೆ ಹಚ್ತೀರಿ ಸರ್? ಪತ್ತೆ ಮಾಡ್ತೀರಿ.
ಇದಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣು ಅವರ ಮಾತುಗಳು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಾಗಿ 5 ತಂಡಗಳ ರಚನೆ ಮಾಡಿದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಚಿನ್ನವನ್ನ ಕಳ್ತನ ಮಾಡಿದ್ದಾರೆ ಇದರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೇವೆ. ಒಬ್ಬ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ 2 ಬೈಕಲ್ಲಿ ಬಂದಂತಹ ದರೋಡೆಕೋರರು ಈ ಒಂದು ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಶೀಘ್ರದಲ್ಲೇ ಅವರೆಲ್ಲ ಬಂಧಿಸುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು. ಮೈಸೂರಿನ ಹುಣಸೂರಿನಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ಒಂದು ದರೋಡೆ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ದರೋಡೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಸಿಕ್ಕಿದೆ. ಗನ್ ಹಿಡಿದು ಸ್ಕೈ ಅನ್ನುವಂತ ಒಂದು ಚಿನ್ನದ ಅಂಗಡಿಗೆ ದರೋಡೆಕೋರರು ನುಗ್ಗಿದ್ದಾರೆ. ಅಲ್ಲಿ ಎಷ್ಟು ಕೆಜಿ ಚಿನ್ನ ಕಳವು ಮಾಡಿದ್ದಾರೆ, ಎಷ್ಟು ಮೌಲ್ಯದ ಚಿನ್ನ ಕಳವು ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಮಾಲೀಕರಿಗೆ ಅಂದಾಜಿಲ್ಲ. ಪ್ರತಿ ಸಿಬ್ಬಂದಿಗೂ ಕೂಡ ಗನ್ ತೋರಿಸಿದ್ದಾರೆ ಈ ದರೋಡೆಕೋರರು. ಅಪಾರ ಪ್ರಮಾಣದ ಚಿನ್ನ ಕದ್ದು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಈಗ ದರೋಡೆಕೋರರ ದೃಶ್ಯಗಳು ಅವ್ರು ಎಂಟರ್ ಆಗೋದು, ಆನಂತರ ದರೋಡೆ ಮಾಡೋದು, ಗನ್ ತೋರಿಸೋದು ಅಂತ ದೃಶ್ಯಗಳು ಇದೆಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ನೋಡಿ, ಇದು ಸಿಸಿಟಿವಿ ಫುಟೇಜಸ್. ಎಲ್ರಿಗೂ ಕೂಡ ಗನ್ ಪಾಯಿಂಟ್ ಹಿಡಿದಿರೋದು. 5 ಜನ ಎಂಟರ್ ಆದ್ರು, 3 ಅದರಲ್ಲಿ ಗನ್ ಹಿಡಿದಿದ್ರು. ಅದರಲ್ಲಿ ಉಳಿದಂತ 2 ಈ ಚಿನ್ನವನ್ನ ದೋಚ್ತಾ ಇರುವಂತಹ ದೃಶ್ಯ. ಒಂದೂ ಬಿಡದಂತೆ ಇಡೀ ಅಂಗಡಿಯಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ತಗೊಂಡಿದ್ದಾರೆ. ತಗೊಂಡು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇವರು ಹೆಲ್ಮೆಟ್ ಹಾಕಿದ್ರು. ಹೆಲ್ಮೆಟ್ ಹಾಕೊಂಡು ಅದರ ಜೊತೆಯಲ್ಲಿ ಕಂಪ್ಲೀಟ್ ಮುಖಕ್ಕೆ ಮುಖಗವಸನ್ನ ಧರಿಸಿದ್ರು. ಜೊತೆಗೆ 3 ಕೈಯಲ್ಲಿ ಗನ್ ಕೂಡ ಹಿಡಿದಿದ್ರು. ಚಿನ್ನದ ಅಂಗಡಿಯನ್ನ ದೋಚಿದ್ದಾರೆ, ದರೋಡೆ ಮಾಡಿದ್ದಾರೆ. ಎಷ್ಟು ಮೌಲ್ಯದ ಚಿನ್ನವನ್ನ ದೋಚಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಅಂತ ಚಿನ್ನದ ಅಂಗಡಿ ಮಾಲೀಕರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ನೋಡಿ, ಒಂದಷ್ಟು ಫೋಟೋಸ್ ಈಗಾಗಲೇ ಸಿಕ್ಕಿರೋದು. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಮುಖ ಕೂಡ ಗೊತ್ತಾಗ್ತಾ ಇದೆ, ಮುಖ ಚರ್ಯೆಗಳು ಗೊತ್ತಾಗ್ತಾ ಇದೆ. ಅದನ್ನ ಬೆನ್ನು ಹಿಡಿದಿರುವಂತಹ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹುಣಸೂರಿನ ಸ್ಕೈ ಮತ್ತು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಇವತ್ತು ದರೋಡೆ ನಡೆದಿದೆ. ಇವತ್ತು ಈ ಒಂದು ದರೋಡೆ ಎಷ್ಟು ಪ್ರಮಾಣದ ಚಿನ್ನ ಕಳ್ತನ ಆಗಿದೆ, ಜೊತೆಗೆ ಈಗ ತನಿಖೆ ಯಾವ ಹಂತದಲ್ಲಿದೆ ಇದರ ಬಗ್ಗೆ ಮಾತಾಡೋಕೆ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಇನ್ಸಿಡೆಂಟ್ ಹೆಂಗಾಗಿದೆ ಸರ್ ಅಂತ? ಇವತ್ತು ಮಧ್ಯಾಹ್ನ 2:15 ಮಧ್ಯದಲ್ಲಿ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಅಂಗಡಿಯಲ್ಲಿ ಒಂದು 5 ಜನ ಬರ್ತಾರೆ. 5 ಜನ ವ್ಯಕ್ತಿಗಳು ಬಂದು ಅಲ್ಲಿದ್ದಂತೆ ಎಂಪ್ಲಾಯೀಸ್, ಒಂದು 8ರಿಂದ 9 ಜನ ಎಂಪ್ಲಾಯೀಸ್ ಇದ್ದವರಿಗೆ ಗನ್ ತೋರಿಸಿ ಅವ್ರಿಗೆ ಹೆದರಿಸಿ ಅಲ್ಲಿದ್ದಂತ ಜ್ಯುವೆಲರಿ ತಗೊಂಡು 2 ಟೂ ವೀಲರ್ನಲ್ಲಿ ಅಲ್ಲಿಂದ ಪರಾರಿ ಆಗ್ತಾರೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ತಂಡಗಳನ್ನ ರಚನೆ ಮಾಡಿದ್ರಿ. 5 ತಂಡಗಳು ಕೂಡ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳನ್ನ ನಾವು ತಗೊಂಡಿದ್ರಿ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ರಿ. FSL ಟೀಮು ಮತ್ತೆ ಫಿಂಗರ್ ಪ್ರಿಂಟ್ ಸ್ಪಾಟ್ ಅಲ್ಲಿ ಇದ್ದಾರೆ. ಅವ್ರ ಕೆಲಸ ನಡೀತಾ ಇದೆ ಒಳಗಡೆ ಫಿಂಗರ್ ಪ್ರಿಂಟ್. ಸೊ ಫಿಂಗರ್ ಪ್ರಿಂಟ್ ಅವ್ರ ಕೆಲಸಗಳು ಮುಗಿದ ನಂತರ ಮ್ಯಾನೇಜರು ಎಷ್ಟು ಹೋಗಿದೆ ಜ್ಯುವೆಲರಿ ಹೋಗಿದೆ ಅನ್ನೋದ್ರ ಬಗ್ಗೆ ಸ್ಟಾಕ್ ಚೆಕ್ ಮಾಡಿ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಬಹಳ ಪ್ರಮುಖವಾಗಿ ಆ ಬಂದಿದ್ದಂತವರ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೇಗೆ ಸರ್ ಅಂತ? ಇಲ್ಲ, ಆಸ್ ಆಫ್ ನೋ ಏನು ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾವು ಎಲ್ಲಾ ಆಯಾಮಗಳಲ್ಲೂ ನಾವು ತನಿಖೆ ಮಾಡ್ತಾ ಇರೋದು ಪತ್ತೆ ಮಾಡೋದಕ್ಕೆ. ಸರ್, ಮಾರಕಾಸ್ತ್ರಗಳು ಬಳಸಿದ್ರೆ ಹೇಗೆ ಸರ್ ಅಂತ ಕಳ್ತನ ಮಾಡೋದಕ್ಕೆ? ಓನ್ಲಿ ಗನ್ ಅಂತ ಹೇಳ್ತಾರೆ. ಅಲ್ಲಿದ್ದಂತ ಎಂಪ್ಲಾಯೀಸ್ ನಮಗೆ ಗನ್ ತೋರಿಸಿ ಎದುರಿಸಿದ್ರು ಅಂತ ಹೇಳ್ತಾರೆ. ಯಾರಿಗೂ ಏನು ಹೊಡೆದಿಲ್ಲ, ಯಾರಿಗೂ ಏನು ಇಂಜುರೀಸ್ ಆಗಿಲ್ಲ, ಏನು ಅಸಾಲ್ಟ್ ಆಗಿಲ್ಲ. ಯಾವ ಭಾಷೆ ಮಾತಾಡ್ತಾರೆ ಏನು ಗೊತ್ತಾಗಿದೆ ಸರ್ ಅಂತ? ಒಬ್ಬ ವ್ಯಕ್ತಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ ಅಂತ ಹೇಳ್ತಾರೆ. ಉಳಿದವ್ರು ಏನು ಮಾತಾಡಲ್ಲ, ಸಿಂಬಾಲಿಕ್ ಜೆಸ್ಚರ್ಸ್ ಇತ್ತು. ಒಬ್ಬ ಹಿಂದಿಯಲ್ಲಿ ಮಾತಾಡ್ದ ಅಂತ ಹೇಳ್ತಾರೆ. ಯಾವ ಭಾಗಕ್ಕೆ ಹೋಗಿದ್ದಾರೆ ಸರ್ ಸಿಸಿಟಿವಿ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಕೂಡ? ಗೊತ್ತಿಲ್ಲ, ಪ್ರಾರಂಭಿಕ ತನಿಖೆ ನಡೀತಾ ಇದೆ. ಸೊ ಆಸ್ ಆಫ್ ನಾವು ನಮಗೆ ತನಿಖೆ ನಡೀತಾ ಇದೆ, ಅದಾದ್ಮೇಲೆ ಗೊತ್ತಾಗುತ್ತೆ ಯಾವ ಕಡೆ ಹೋಗಿದ್ರೆ ಅಂತ. ಇಲ್ಲೂ ಕೂಡ ಯಾವುದೇ ರೀತಿ ಕ್ಲೂಗಳು ಸಿಕ್ಕಿಲ್ಲ ಹೇಗೆ ಸರ್? ಇಲ್ಲ, ಆಸ್ ಆಫ್ ನಾವು ಯಾವುದೂ ಇಲ್ಲ. ತನಿಖೆ ನಡೀತಾ ಇದೆ. ತನಿಖೆ ತಂಡ ಮಾಡಿದ್ದಾರೆ ಸರ್ ಈಗ ತಡಿ? 5 ತಂಡಗಳಿದೆ. 5 ತಂಡಗಳಿದೆ. ಅಂದ್ರೆ ಹುಣಸೂರು ಇದೆ ಮೊದಲು ಸರ್ ಈ ರೀತಿಯ ದೊಡ್ಡ ಮಟ್ಟದ ರಾಬರಿ ಆಗಿರುವಂತದ್ದು. ಕೆಲವೊಬ್ರು 2 ಕೆಜಿ 3 ಕೆಜಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಅವ್ರಿಗೆ ಮ್ಯಾನೇಜರ್ ಕೂಡ ಅಸೆಸ್ ಮಾಡಕ್ ಗೊತ್ತಿಲ್ಲ. ಯಾಕಂದ್ರೆ ಸ್ಟಾಕ್ ಚೆಕ್ ಮಾಡ್ಬೇಕಂತ ಹೇಳ್ತಾರೆ. ಸ್ಟಾಕ್ ಇಲ್ಲಿ ಎಷ್ಟಿತ್ತು, ಈಗ ಎಷ್ಟು ಹೋಗಿರೋದ್ ಬಗ್ಗೆ ನಂತರ ಅವ್ರಿಗೆ ನಮ್ಮ ಮಾಹಿತಿ ಕೊಡ್ತಾರೆ. ಅವರು ಸಿಸಿಟಿವಿ ಫುಟೇಜ್ ಅಲ್ಲೂ ಕೂಡ ಸರ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಎಲ್ಲವೂ ಕೂಡ ಅಲ್ಲೇ ಆದ್ರೆ ಶಾಪ್ ಅಲ್ಲಿ ಇದ್ದಂತಹ ಗೋಲ್ಡ್ ಎಲ್ಲ ಕೂಡ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಸರ್. ಹೌದು, ಸಿಸಿಟಿವಿ ಲಭ್ಯ ಇದೆ ಅದೆಲ್ಲ. ಹೌದು, ಇಲ್ಲಿ ಏನು ಒಂಚೂರು ಮಾಹಿತಿ ಗೊತ್ತಿಲ್ಲ. ಯಾರ ವ್ಯಕ್ತಿಗಳಂತ ಬಗ್ಗೆ ನಾವು ಅದೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡ್ತಾ ಇರಿ. ಅಲ್ಲಿ ಸಿಸಿಟಿವಿಯಲ್ಲಿ ಕ್ಲಿಯರ್ ಆಗಿ ಕಾಣಂತ ಮುಖಚಹರೆಗಳನ್ನ ನಾವು ಬೇರೆ ಬೇರೆ ಕಡೆ ನಾವು ಕೊಟ್ಟು ಅದ್ರ ಬಗ್ಗೆ ಪತ್ತೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾವ ಗಾಡಿ ಅಂತ ಗೊತ್ತಾಯ್ತು ಸರ್? ಒಬ್ಬಲ್ಲಿ ಗಾಡಿನೂ ಗೊತ್ತಿಲ್ಲ. 2 ವೀಲರ್ ಅಂತ ಗೊತ್ತಾಗಿದೆ, ಬಟ್ ಯಾವ ಮೇಕ್ ನಂಬರ್ ಏನು ಗೊತ್ತಾಗಿಲ್ಲ ನಮಗೆ. ಯಾವ ಭಾಗಕ್ಕೆ ಹೋದ್ರೆ ಅದೇ ಅದು ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಶೀಘ್ರದಲ್ಲೇ ಪತ್ತೆ ಹಚ್ಚಿರಿ ಸರ್? ಪತ್ತೆ ಮಾಡ್ತೀರಿ.
ಇದಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರ ಮಾತುಗಳು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ 5 ತಂಡಗಳ ರಚನೆ ಮಾಡಿದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಚಿನ್ನವನ್ನ ಕಳ್ತನ ಮಾಡಿದ್ದಾರೆ ಇದರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೇವೆ. ಒಬ್ಬ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ 2 ಬೈಕಲ್ಲಿ ಬಂದಂತಹ ದರೋಡೆಕೋರರು ಈ ಒಂದು ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಶೀಘ್ರದಲ್ಲೇ ಅವರನ್ನ ಬಂಧಿಸುವಂತಹ ಕೆಲಸವನ್ನು ಮಾಡ್ತೀವಿ ಇರುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು.